ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸೋಯಾಬೀನ್ ಹಾಕಿ ವೆಜ್ ಬಿರಿಯಾನಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಒಂದು 10 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಕೊತ್ತಂಬರಿ ಮತ್ತು ಅರ್ಧ ಈರುಳ್ಳಿ, ಸ್ವಲ್ಪ ಜೀರಿಗೆ, ಇದನ್ನು ನಾವು ಮಿಕ್ಸಿ ಮಾಡ್ಕೊಂಬರಬೇಕು ನೈಸಾಗಿ. ಈ ಥರ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಂಡ್ಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಮಸಾಲೆ ಸಾಮಾನು ಯಾವ್ಯಾವಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಒಂದು ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದಮೇಲೆ ಒಂದು ಮನೆಯಲ್ಲಿ ಯಾವ್ಯಾವ ತರಕಾರಿ ಇರುತ್ತೆ ಆ ತರಕಾರಿಗಳನ್ನು ಹಾಕ್ಕೊಂಡು ಮಾಡಿದ್ದೀನಿ. ನಾನು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಒಂದು 8 ಬೀನ್ಸ್ ತೊಗೊಂಡಿದ್ದೀನಿ, ಆಮೇಲೆ ಕ್ಯಾರೆಟು, ಸ್ವಲ್ಪ 1-2 ಟೊಮೆಟೊ, ಒಂದು 4-5 ಮೆಣಸಿನ್ಕಾಯಿ, ಇವನ್ನೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೋಯಾಬೀನ್ ಮೊದಲೇ ನೆನೆ ಇಡಬೇಕು 10 ಮಿನಿಟು. ನೆನೆಸಾದ್ಮೇಲೆ ನೆನೆದಿರುತ್ತೆ, ಚೆನ್ನಾಗಿ ನೆನೆದಿರುತ್ತೆ. ಇದು ನಾನೀಗ ಕೊತ್ತಂಬರಿ, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿನೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೇ ನಾವು ನೆನೆಸಿದಂಥ ಸೋಯಾಬೀನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಮಾಡಬೇಕು. ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ತಾಯಿದ್ರೆ ಚೆನ್ನಾಗಿ ಬೇಯುತ್ತೆ. ಇದಕ್ಕೇ ಸ್ವಲ್ಪ ಅರಿಶಿನ ಪುಡಿ, 2 ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸೋಯಾಬೀನ್ ಮತ್ತು ಪೊಟೆಟೊ, ಕ್ಯಾರೆಟ್ಗೆ ಸ್ವಲ್ಪ ಉಪ್ಪಿರಲಿ ಅಂಥೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಅಕ್ಕಿ ಹಾಕಿದ ಮೇಲೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 4 ಗ್ಲಾಸ್ ನೀರು ತೊಗೊಳ್ಬೇಕು. ಇದು ಮಾಮೂಲಿ ರೈಸಲ್ಲಿ ಮಾಡ್ಬೋದು ಬಿರಿಯಾನಿ. ಚೆನ್ನಾಗಿ ಬಂದಿದೆ ಉದುರಾಗಿ ನೋಡಿ. ಇದಕ್ಕೇ ನಾನು ಈಗ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ನೀರು ಹಾಕ್ತಾಯಿದ್ದೀನಿ. ಈ ಥರ ನೀರು ಹಾಕ್ಕೊಂಡು ಇದನ್ನು 3 ವಿಸಲ್ ಬರುವವರೆಗೆ ಕುಕ್ಕರ್ ಸಿಟಿ ಕೂಗಿಸ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ 3 ವಿಸಲ್ ಕೂಗಿಸ್ಲಿಕ್ಕೆ ಇಡ್ತೀನಿ. ಇದು ಕುಕ್ಕರ್ ಸಿಟಿ 3 ಆಗಲಿ. ಇದಾದಮೇಲೆ ನಾನು ಇದಕ್ಕೊಂದು ಸಲಾಡ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈ ಈರುಳ್ಳಿನ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ಲೈಸಸ್ ತೊಗೋಬೇಕು, ಈ ಥರ ರಿಂಗ್ ಇರುವಾಗೆ. ಇದಕ್ಕೇ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಮತ್ತು ಸ್ವಲ್ಪ ನೋಡಿ ಈ ಥರ ಸ್ಲೈಸಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಚಮಚ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಖಾರ ಪುಡಿ, ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿದರೆ ಈರುಳ್ಳಿ ಸಲಾಡ್ ರೆಡಿ ಆಗುತ್ತೆ. ನೋಡಿ, ಈರುಳ್ಳಿ ಸಲಾಡ್ ರೆಡಿಯಾಗಿದೆ. ಈ ಕುಕ್ಕರ್ ಆರಿದೆ. ನಮ್ಮ ವೆಜ್ ಬಿರಿಯಾನಿ ಹೆಂಗೆ ಬಂದಿದೆ ಅಂತ ನೋಡೋಣ. ನೋಡಿ, ಸೋಯಾಬೀನ್ ವೆಜ್ ಬಿರಿಯಾನಿ ಉದುರಾಗಿ ಚೆನ್ನಾಗಿ ಬಂದಿದೆ. ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನೋಡಿ, ಚೆನ್ನಾಗಿ ಬಂದಿದೆ ವೆಜ್ ಬಿರಿಯಾನಿ. ಈಗ ಒಂದು ತಟ್ಟೆ ತೊಗೊಂಡು ಸರ್ವ್ ಮಾಡ್ತೀನಿ ನಾನು. ನೋಡಿ, ವೆಜ್ ಬಿರಿಯಾನಿ ಮತ್ತು ಈರುಳ್ಳಿ ಸಲಾಡ್ ರೆಡಿ. ಥ್ಯಾಂಕ್ ಯು.